ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ಶುಕ್ರವಾರ ಇವತ್ತು 11 ಗಂಟೆಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂದು ಸ್ನಾನ ಎಲ್ಲ ಆಯಿತು. ಬೆಳಗ್ಗೆನೇ ಹಸ್ಬೆಂಡು ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ರು. ನಮ್ಮ ಮನೇಲಿ ಲಕ್ಷ್ಮಿ ಎಲ್ಲ ಕೂರಿಸೋದಿಲ್ಲ, ಸಿಂಪಲ್ಲಾಗಿ ಫೋಟೋ ಪೂಜೆ ಮಾಡ್ತೀವಿ ಅಷ್ಟೇ. ನೋಡಿ, ನಾನಿವತ್ತು ಬೆಳಗ್ಗೆ ತೋರಿಸ್ತೀನಿ. ಬೆಳಗ್ಗೆ ನಾನು ಮನೆ ಬಾಗಿಲಿಗೆ ಬಿಟ್ಟಿದ್ದು ರಂಗೋಲಿ ಈ ಥರ ಇದೆ ನೋಡಿ. ಇಲ್ಲಿ ನಮ್ಮ ಕೋಳಿ ಏನೋ ಕೆರೆದು ಬಿಟ್ಟಿದ್ದಾವೆ ಆಲ್ರೆಡಿ, ನಾನು ಬೆಳಗ್ಗೆನೇ ಬಿಟ್ಟಿದ್ದೆ. ನೆಕ್ಸ್ಟು ಬೆಳಗ್ಗೆನೇ ಯಜಮಾನ್ರು ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಕಚ್ಚಿ ನಾನು ನೆಲೆಲ್ಲ ಸೀಟ್ ಕೊಟ್ಟಿದ್ದೆ. ಅವರು ದೀಪ ಕಚ್ಚಿ ಹೋಗಿದ್ರು ನೋಡಿ. ದೀಪಗಳು ಇನ್ನೂ ಉರಿತಾ ಇದ್ದಾವೆ. ಬೆಳಗ್ಗೆ ಕಚ್ಚಿದ ದೀಪ ಇನ್ನೂ ಉರಿತಾ ಇದ್ದಾವೆ. ಹಾಗೆಯೇ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಸುಗಳನ್ನೆಲ್ಲ ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಹಸು ಕಟ್ಟಿ ನಾನು ಆಡೆಲ್ಲ ಮೇಯಿಸ್ಕೊಂಬಂದು ಮನೆ ಹತ್ರ ಕಟ್ಟಿದ್ದೀನಿ. ಹಾಲು ಮೇಯ್ಸೋದಕ್ಕೇನು ಹೋಗೋಂಗಿಲ್ಲ ಇವತ್ತು. ಸ್ವಲ್ಪ ಇಲ್ಲೇ ಹುಲ್ ಕುಯ್ಬಿಟ್ಟು ಇಕ್ತೀನಿ. ನಾನು ಆಲ್ರೆಡಿ ಅಲ್ಲೇ ಮೇಯಿಸ್ಕೊಂಬಂದೆ. ಮತ್ತು ಹಸುನು ಕಟ್ಟಾಕ್ಬಿಟ್ಟು ಬಂದಿದೆ. ಇವಾಗ ನಾನು ಸಹ ಸ್ನಾನ ಮಾಡ್ಕೊಂಬಂದು ಗಂಧದ ಕಡ್ಡಿ ಬೆಳಗಿದ್ದೀನಿ. ಯಜಮಾನ್ರು ಬೆಳಗ್ಗೆನೇ ದೀಪ ಕಚ್ಬಿಟ್ಟು ಹೋಗಿದ್ದು. ನಾನು ಅವ್ರು ಹೋಗೋಷ್ಟು ನೆಲ ಕ್ಲೀನ್ ಮಾಡಿಕೊಟ್ಟು ಎಲ್ಲ ಮಾಡಿದ್ದೆ. ನಾವು ಯಾವಾಗಲೂ ನಾವು ಇದೇ ರೀತಿ ಮಾಡೋದು. ನಾವು ಲಕ್ಷ್ಮಿ ಎಲ್ಲ ಕೂರಿಸೋದಿಲ್ಲ, ಸಿಂಪಲ್ಲಾಗಿ ಮನೇಲೇ ಪೂಜೆ ಮಾಡ್ತೀವಿ ನೋಡಿ. ದೀಪ ಉರಿತಾ ಇದೆ. ಸಿಂಪಲ್ಲಾಗಿ ನಾವು ಯಾವತ್ತೂ ನಡೆಸ್ಕೊಂಬಂದಿಲ್ಲ. ಅಂದರೆ ತುಂಬ ಜನ ಇಲ್ಲಿ ನಮ್ಮೂರಲ್ಲೂ ಸಹ ಮಾಡ್ತಾರೆ, ಲಕ್ಷ್ಮಿ ಎಲ್ಲ ಕೂರಿಸ್ಬಿಟ್ಟು. ನಾವು ನಡೆಸ್ಕೊಂಬಂದಿಲ್ಲ. ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿ ಫೋಟೋಗಳಿಗೆ ದೀಪ ಹಚ್ತೀವಿ. ಲಕ್ಷ್ಮಿ ಎಲ್ಲ ಕೂರ್ಸೋಣ, ನೋಡೋಣ. ನೆಕ್ಸ್ಟ್ ವರ್ಷದಷ್ಟೊಳಗೆ ಏನಾದ್ರು ಒಳ್ಳೇದಾಯಿತು ಅಂದರೆ, ನನಗೇನಾದ್ರು ಗುಡ್ ನ್ಯೂಸ್ ಬಂತು ಅಂದರೆ, ತಾಯಿ ಲಕ್ಷ್ಮೀದೇವಿ ನನಗೆ ಒಳ್ಳೇದು ಮಾಡ್ತು ಅಂತ ಅಂದರೆ, ನಾನು ನೆಕ್ಸ್ಟ್ ವರ್ಷದಿಂದ ಲಕ್ಷ್ಮಿನ ಕೂರಿಸ್ತೀನಿ. ನನಗೆ ಒಳ್ಳೇದಾದಮೇಲೆ ಅಂತ ಅಂದ್ಕೊಂಡಿದ್ದೀನಿ. ನನಗೇನಾದ್ರು ಒಳ್ಳೇದಾಯಿತು ಅಂತ ಅಂದರೆ ನಾನು ಮುಂದಿನ ವರ್ಷದಿಂದ ಆ ಥರ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ನಮ್ಮ ಅತ್ತೆ ಮನೇಲೂ ಇದೇ ರೀತಿ ಫೋಟೋ ಎಲ್ಲ ಕ್ಲೀನ್ ಮಾಡಿ ಕಳಸೆಲ್ಲ ಎತ್ತಿ ಮನೆಯಲ್ಲೇ ಫೋಟೋಗಳಿಗೆ ಪೂಜೆ ಮಾಡ್ತೀವಿ. ಮನೇಲಿ ಎಲ್ಲ ಫೋಟೋಗಳು ಇರುತ್ತೆ, ಲಕ್ಷ್ಮಿ ಫೋಟೋನೂ ಇರುತ್ತೆ, ಎಲ್ಲ ಫೋಟೋನೂ ಇರುತ್ತೆ. ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ ಅಷ್ಟೇ. ಯವ್ವೇ ಗುಮ್ಮಣ್ಣ ಹೇಳ್ತಾರೆ ಟುಮ್ಮಣ್ಣಿದ್ದಂಗೆ ಅವನಲ್ಲಪ್ಪ. ಅಯ್ಯ, ಮಧ್ಯಾಹ್ನ ನಿಂಗೆ ಮಲಗಿರೋದೆಯ? ಹಾಲು ಕುಡಿತಾನೆ. ಕುಡ್ದಿದ್ದ ಕಿಟ್ ಬೇರೆ ಕೊಟ್ಟಿದ್ದಾರೆ. ಗೋಣಿ ಚೀಲ. ರಾಮ 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 ಓಮ್ಮ ನಿಂಗ ಅದಕ್ಕೆ ಒಳಕೆ ಮಾಡ್ತೀನಿ. ಇಲ್ಲಿ ಮಾಡ್ಕೋಬೇಕು. ಯವ್ವೇ, ಹಾಲು ಕುಡಿತಾನ? ಏನೋ ಗೊತ್ತಿರಪ್ಪ, ಗೊತ್ತಿಲ್ಲ. ಅಯ್ಯೋ ಚಳಿ. ಲವ್ ಶಣ್ಣರಾಮ 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 ಇವನು ಶಣ್ಣರಾಮ. ಸರಿ ಸರಿ, ವಚ್ಚಿ 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 ಓನಮ್ಮ ತಾತ ಇದೇನು ಚಿಕ್ಕ ಶಣ್ಣರಾಮ. ಶಣ್ಣರಾಮ ಕಣಪ್ಪು. ಇವು ಗುಮ್ಮ ಅವ್ರು ಅಂತ ಹಾಲು ಕುಡ್ದು ಕುಡ್ದು ಗುಮ್ಮಟ ಇದ್ದಾನೆ. ಗುಮ್ಮಟ್ಟೆ ಹಾಲು ಹುಡುಕ್ತಾ ಇದೆಯಾ? ಬಟ್ಲಿಲಿ ತಲೆ ಇಲ್ಲಿ ಕೆಲವ ಮೊದಲು
ಇಲ್ಲಿ ಚೂರು ಟೇಸ್ಟ್ ನೋಡು. ಇನ್ನೂ ಹಾಲು ಕುಡಿಯೋದೇ ಪಟ ಇಲ್ಲ. 2 ದಿನ ಪಾಠ ಆಯ್ತದೆ. ಹಾಂ ಹಂಗೆ ಬಕ್ಷಿ ತಲೆಯ ನೀನು ಹಿಂಗೆ ಬಟ್ಲು ಮ್ಯಾಕಿದ್ ಮಾಡು. ಹಂಗೆ ಬರೀ ನೀನು ಪಾಠ ಮಾಡೋದೇ ಆಯ್ತು. ನಾವು ಪಾಠ ಮಾಡಿ ಹಾಲು ಕುಡಿಸಿ ಪಾಠ ಮಾಡೋದು ಏನು ಗೊತ್ತಾ, ನಾನ್ ವೆಜ್ ಹೋಗೋದು. ನಾನ್ ವೆಜ್ ಮಾಡಬೇಕು. ನಾನ್ ವೆಜ್ ಮಾಡಿದಾಗ ಚೆನ್ನಾಗಿ ಪಟ ಆಯ್ತವೆ. ಒಂಚೂರು ಇದಾಕ್ಬಿಟ್ರೆ ಮುಳೆಪಳೆಯ ಆಮೇಲೆ ಅನ್ನಪನ ತಿನ್ನೋದು ಪಟ ಆಗ್ಬಿಡ್ತದೆ. ನಮ್ಮ ರಾಮನವನಿಗೆ ಫಸ್ಟು ಎಲ್ಲ ಅನ್ನ ತಿಂತಿರ್ಲಿಲ್ವಲ್ಲ ಅವನು. ಆಮೇಲೆ ಏನೋ ಮೀನ ಏನೋ ಮಾಡಿದ ಚಿಕನ್, ಅದಾದ್ಮೇಲೆ ಅವ್ನು ಅನ್ನ ತಿನ್ನೋದು ಪಟ ಇದ್ದು. ಶಾಖೆ ದಪ್ಪ ಮಾಡೋದು ಒಂದು 2 ವರ್ಷ ಇರೋದು ಓದ್ಕೊಂಡು ಹೋಗೋದು. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಇವಾಗ ಬೆಳಗ್ಗೆ 10:30 ಆಗಿದೆ. ಇವತ್ತು ತಿಂಡಿ ಪಲಾವ್ ಮಾಡಿದ್ದೆ, ಟೊಮೊಟೊ ಪಲಾವು. ನೋಡಿ ಆಡು ಮೇಯಿಸ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದಿದೆ ನೋಡಿ, ಅಲ್ಲಿದೆ ನೋಡಿ ಇನ್ನೊಂದು. ಆ ಗಿಡದೊಳಗಿದೆ, ನಿಮಗೆ ಕಾಣಿಸ್ತಾ ಇಲ್ಲ, ಅಲ್ಲಿದೆ ನೋಡಿ. ನೆಕ್ಸ್ಟು ಇಲ್ಲೊಂದು 4 ಇಲ್ಲಿ ಮೇಯ್ತಾ ಇದ್ದಾವೆ. ಇವು ನಮ್ಮ ಆಡುಗಳು ಏನು ಅಂದರೆ ಇಷ್ಟವರೆಗೂ ಒಸಿ ಓಡಾಡಲಿಲ್ಲ. ಇವು ಹುಲ್ಲು ತಿನ್ನೋದಕ್ಕಿಂತ ಈ ಹೊಲದೊಳಗೆ ತೆಂಗಿನ ಸಸಿ ತಿನ್ನೋದು ಮತ್ತು ಈ ಅಲಸಂದೆ ಕಾಳಿಂದ ಒಂದೊಂದು ಕಾಯಿಗಳಿದ್ದಾವಲ್ಲ, ಬರೀ ಕಾಯವು ನೋಡಿ. ಇವಾಗೆಲ್ಲ ಕೆಳಗಡಿಕೆ ತಲೆ ಕೊಟ್ಬಿಟ್ಟು ಮೇಯ್ತಾವೆ. ಇಷ್ಟವರೆಗೂ ಇವನು ಓಡ್ಸಾಡಿ ಸಾಕಾಯಿತು ಫ್ರೆಂಡ್ಸ್. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ನಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಬಿಸಿಲು ಇವಾಗ ಗೊತ್ತಾ ಇದೆ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ನಾನು ಟವಲ್ಲು ತರಲಿಲ್ಲ, ಅಲ್ಲಿ ಮುಂದೆ ಮೇಯಿಸ್ತಾ ಇದೆ. ಇವು ಬರ್ತಾ ಇಲ್ಲಿ ಹಿಂದಕ್ಕೆ ಬಂದು. ಹಾಗೆ ನಿಮಗೆ ಒಂದು ಗಿಡ ತೋರಿಸ್ತೀನಿ, ಒಂದು ಕಾಯಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಏನು ಕಾಯಿ ಅಂತ ಗೊತ್ತಿಲ್ಲ. ಇದರೊಳಗೆ ಹೆಂಗಿದೆ ಅಂತ ಅಂದರೆ ಬೀಜಗಳು ಈ ಥರ ಇದ್ದಾವೆ. ಇದ್ರ ಗಿಡ ತೋರಿಸ್ತೀನಿ ನಿಮಗೆ. ಅದೇನು ಗಿಡ ಅಂತ ಗೊತ್ತಿಲ್ಲ, ಮಾತ್ರ ಕಾಯಿ ಮಾತ್ರ ಅಷ್ಟು ಬಿಟ್ಟಿದ್ದಾವೆ ಫ್ರೆಂಡ್ಸ್ ಗಿಡದಲ್ಲಿ. ಗಿಡ ಹಿಂಗೆ ಕಾಣಿಸಲ್ಲ ನಿಮಗೆ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ರೀ. ನೋಡಿ ಇದು ಏನು ಗಿಡ ಅಂತ ಗೊತ್ತಿಲ್ಲ, ನೋಡಿ ಕಾಯಿ ಹೆಂಗಿದ್ದಾವೆ ಅಂತ. ಒಳಗಡೆ ಬೀಜಗಳು ನೋಡಿ ಹೆಂಗಿದ್ದಾವೆ. ಈ ಗಿಡನ ಮಾಡಿ ತಿಂತವೇನೋ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಗಿಡ. ಏನು ಗಿಡ ಅಂತ ಮಾತ್ರ ಗೊತ್ತಿಲ್ಲ. ನೋಡಿದ್ದೀನಿ ತುಂಬ ಸಲ, ಅಂದರೆ ನಮ್ಮ ಹೊಲದೊಳಗೆ ಇವತ್ತೇ ಫಸ್ಟು ನೋಡಿದ್ದು. ನೋಡಿ ಇಲ್ಲಿ ಬ್ಲ್ಯಾಕ್ ಕಲರ್, ಅಂದರೆ ಅಲ್ಲೇ ಕಲರ್ ಚೇಂಜ್ ಆಗಿದ್ದಾವೆ, ಇಲ್ಲಿ ಹಸಿರು ಕಲರ್ ಇದ್ದಾವೆ. ಏನು ಗಿಡ ಅಂತ ಗೊತ್ತಿಲ್ಲ ಮಾತ್ರ. ನೋಡಿ ಇಲ್ಲೆಲ್ಲ ಎಷ್ಟು ಮೇವಿದೆ ಅಂದರೆ ನಮ್ಮ ಆಡುಗಳಿಗೆ ಮೇಯೋದಕ್ಕೆ ಇವು ಕೊಬ್ಬು ಜಾಸ್ತಿ. ಮನೆ ಹತ್ರ ನಾನು ಹುಲ್ ಕುಯ್ದು ಹಾಕಿ ಮನೆ ಹತ್ರನೇ ಹುಲ್ ಕುಯ್ದಾಕಿ ಅವು ಅದನ್ನೇ ಪಟ ಆಗ್ಬಿಟ್ಟವೆ. ಹೊಲದೊಳಗೆ ಬಿಟ್ಟರೆ ಮೇಯೋದೇ ಇಲ್ಲ. ಇಷ್ಟವರೆಗೂ ಓಡಾಡಿ ನಾನು ಬಿಟ್ಟಲ್ಲೇ ಒಂದು ಅರ್ಧ ಗಂಟೆ ಮೇಲಾಯಿತು. ಇಷ್ಟವರೆಗೂ ಅಲ್ಲೆಲ್ಲ ಓಡಾಡ್ಕೊಂಬಂದು ಇವಾಗ ಬಂದು ಇಲ್ಲಿ ಹೊಲದೊಳಗೆ ಇವಾಗ ಮೇಯೋದಕ್ಕೆ ತಲೆ ಕೊಟ್ಟೇವೆ. ಹಾಗೆಯೇ ನೀರು ಇಟ್ಕೋಬೇಕು, ಮನೆಗೆ ನೀರಿಲ್ಲ. ಬೋರಿನ ಬೀಗನ ತೆಗ್ದುಬಿಟ್ಟು ಬಂದಿದ್ದೀನಿ. ಹೋಗ್ಬಿಟ್ಟು ಕರೆಂಟ್ ಬಂದಿದ್ರೆ ಮನೆಗೆ ನೀರು ಇಟ್ಕೋಬೇಕು. ಹಾಗೆಯೇ ನಮ್ಮ ಮನೆಗೆ ಹೊಸ ಅತಿಥಿ ನೋಡಿದ್ರಲ್ಲ, ನಮ್ಮ ಆರಾಮ ಹೋದ ಏನೋ ಮಾಡಾಕಿದ್ರು. ಇವಾಗ ಇವನನ್ನು ಈಗ ಇವನನ್ನ ನೋಡಿದ್ದೀರಲ್ಲ, ಇವಾಗ ತೋರಿಸಿದ್ನಲ್ಲ, ಸೇಮು ಅವನು ಇಟ್ಕೊಂಬಂದೋಗ್ಲು ಅವನು ಇದೇ ರೇಂಜಲ್ಲಿದ್ದ. ಅವನಿಗೂ ಹಾಲು ಹಾಕ್ಕೊಂಡು, ನಾವು ಸಣ್ಣದ್ರಿಂದ ಹಾಲು ಹಾಕ್ಕೊಂಡು ಸಾಕಿದ್ದು. ಇವನಿಗೂ ಹಾಲು ಹಾಕಬೇಕು. ಬೆಳಗ್ಗೆ ಒಂದ್ಸಲ ಯಜಮಾನ್ರು ಕುಡಿಸ್ಬಿಟ್ಟು ಹೋದರು. ನಾನು ಒಂದ್ಸಲ ಆಲ್ರೆಡಿ ಕುಡಿಸಿದ್ದೀನಿ. ಬಟ್ಲಿಗೆ ಹಾಕ್ಬಿಟ್ಟು ಇಟ್ಟರೆ ಹಿಂಗೆ ತಲೆ ಹತ್ರ ಹಿಂಗೆ ಬಾಯಿ ಹತ್ರ ಇಟ್ಟರೆ ಕುಡಿತದೆ ನಿಕ್ಕೊಂಡು. ನಾನೊಂದ್ಸಲ ಆಲ್ರೆಡಿ ಈಗ ಕುಡಿಸ್ಬಿಟ್ಟು ಬಂದಿದ್ದೀನಿ. ಈಗ ಆಡೆಲ್ಲ ಮೇಯಿಸ್ಕೊಂಡು ಹೋಗಾದ್ಮೇಲೆ ಒಂದ್ಸಲ ಕುಡಿಸ್ಬೇಕು ಅದಕ್ಕೆ. ಚಿಕ್ಕು ಮರಿ ಇನ್ನೂ ನಮ್ಮ ಫಸ್ಟ್ ಇದ್ನಲ್ಲ ಆ ನಾಯಿಯುವೆ ಸೇಮ್ ಹಿಂಗೆ ಇತ್ತು, ಇಷ್ಟೇ ದಪ್ಪ ಇದ್ದಿದ್ದು. ಹೊಟ್ಟೆ ಉರಿತದೆ ಒಂದೊಂದ್ಸಲ ನೆನೆಸ್ಕೊಂಬಿಟ್ರೆ ಹೊಟ್ಟೆಗೆ ಬೆಂಕಿ ಹೇಗಣಂಗೆ ಆಯ್ತದೆ. ಅವನು ಏನಾದ ಏನು ಕತೆ ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಕಣ್ಮುಂದಾರು ಸತ್ತಿದ್ರೆ ಬೇಗ ಮರ್ತ್ಕೊಂಬಿಡ್ಬೋದಾಯಿತು. ಕಣ್ಮುಂದೆ ಸತ್ತವನೆ, ಏನೋ ಹುಷಾರಿಲ್ದಲೆ ಸತ್ತವನೆ, ಹಂಗೆ ಹಿಂಗೆ ಅಂತವ. ಆದರೆ ಇವನು ಸಂಜೆ ಬಿಟ್ಟನು ಮತ್ತೆ ನಾಪತ್ತೆ ಆದ ಅಂತ ಅಂದರೆ ನಿಜವಾಗ್ಲೂ ನಂಬೋಕ್ಕೆ ಆಗ್ತಾಯಿಲ್ಲ. ಏನಾಗಿ ಸತ್ತಿರ್ಬೋದು, ಏನು ಮಾಡಿದರು, ಯಾವ ರೀತಿ ಸಾಯಿಸಿದ್ರು
ಏನು ಅನ್ನೋದೇ ನೆನೆಸ್ಕೊಂಬಿಟ್ರೆ ಹೊಟ್ಟೆಗೆ ಬೆಂಕಿ ಹಾಯ್ಕೊಂಡಂಗೆ ಆಯ್ತದೆ ನಿಜವಾಗ್ಲೂ. ಅದು ಅಷ್ಟು ಈಗ ಪ್ರಾಣಿಗಳ ಮೇಲೆ ಅಷ್ಟು ಪ್ರೀತಿ ಕೊಟ್ಟು ಸಾಕ್ತಾರ್ಗೆ ಆ ಬೆಲೆ ಗೊತ್ತಿರ್ತದೆ. ಬೇಗ ಬಿಟ್ಟು ಸಾಕ್ತಾರ್ಗೆ ಆ ಬೆಲೆ ಗೊತ್ತಿರಲ್ಲ. ನಿಜವಾಗ್ಲೂ ನಮ್ಮ ಮನೇಲಿ ಯಾವುದೇ ಒಂದು ಪ್ರಾಣಿ ಬರಲಿ ಅದಕ್ಕೆ ನಾವು ಫುಲ್ ಅಟ್ಯಾಚ್ ಆಗಿಬಿಡ್ತೀವಿ. ನಾನಾರಾಯಿತು ನಮ್ಮ ಹಸ್ಬೆಂಡರಾಯಿತು ನಿಜವಾಗ್ಲೂ ತುಂಬ ಅಟ್ಯಾಚ್ ಆಗಿಬಿಡ್ತೀವಿ. ಒಂದು ಬೆಕ್ಕಾರ ಆಗ್ಬೋದು, ಒಂದು ನಾಯಾರ ಆಗ್ಬೋದು, ಒಂದು ನಾಯಾರ ಆಗ್ಬೋದು, ಒಂದು ಬೆಕ್ಕಾರ ಆಗ್ಬೋದು, ಒಂದು ಆಡಾರು ಆಗ್ಬೋದು, ನಾವು ಫುಲ್ ಅಟ್ಯಾಚ್ಮೆಂಟ್ ಆಗ್ಬಿಡ್ತೀವಿ. ಯಾಕೆ ಅಂದರೆ ನಮಗೆ ಅವೇ ಮಕ್ಕಳು ಥರ. ಅವು ನಮ್ಗೆ ಅಷ್ಟು ಬೇಜಾರು ಕಳೀತವೆ. ಆ ಮಕ್ಕಳು ಥರನೇ ಆಡ್ತಾ ಇರ್ತವೆ. ಹಂಗಾಗಿ ನಾನಾರಾಯಿತು ನಮ್ಮ ಹಸ್ಬೆಂಡರಾಯಿತು ಅದ್ರ ಮೇಲೆ ಫುಲ್ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತೀವಿ. ಅದಕ್ಕೆ ನಮಗೆ ಫೀಲ್ ಆಯ್ತದೆ. ಅವೇನಾದ್ರು ಆದಾಗ ನಮಗೆ ಸಖತ್ತು ಫೀಲ್ ಆಯ್ತದೆ. ಸಂಗೀತ ತಿಂತಾವ ನೀನು ಉಲ್ಮೆ ನಡಿ ಉಲ್ಮೆ ನಡಿ ನೋಡು ಇವು ಅಡೋದನ್ನು ಬರೀ ತಂಗಿ ಸಸಿ ತಿನ್ನೋದೇ. ನಡಿಯೋ ಕಡಿಕೆ ನಡಿ. ಹಾಗಾಗಿ ಪಾಪ ಯಜಮಾನ್ರಾದರೆ ಅದು ಬಡ್ಕೊಳ್ಳೋದಕ್ಕೆ ಫಸ್ಟು ಗೋಣಿ ಚೀಲದ ಹಾಕಿ ಒಳಗಡೆಗೆ ಬಿಟ್ಕೊಂಡ್ರು. ಅದು ರಾತ್ರಿ ಎಲ್ಲ ಬಡ್ಕೊತಾ ಇತ್ತು. ಆಮೇಲೆ ನೆಕ್ಸ್ಟು ಒಂದು ಡಬ್ಬ ತಗೊಂಬಂದು ಡಬ್ಬಳಿಗೆ ಹಾಕಿ ಗೋಣಿಚೀಲ ಮುಚ್ಚಿಕ್ಕಿರು. ಪಾಪ ರಾತ್ರಿ ಎಲ್ಲ ಓಡಾಡ್ತಿದ್ರು ಅದು ಬಡ್ಕೊಳ್ಳೋದಕ್ಕೆ. ನಿಮ್ಮ ಅಮ್ಮ ಇಲ್ವಲ್ಲ ಅದಕ್ಕೆ ಬಡ್ಕೊತಾ ಇದೆಯಾ ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ಆಟ ಆಡ್ಸೋದು ಇದು ಮಾಡೋದು ಎಲ್ಲ ಪಾಪ ಯಜಮಾನ್ರ ಹತ್ರ ಮಾಡ್ತಾಯಿದ್ರು. ಸದ್ಯ ಇದು ಏನೋ ಆಗ್ದಲ್ಲೇ ಇರಲಿ ಅಂತ ಬೇಡ್ಕೊ. ಅದೇ ಸಣ್ಣದ್ರಿಂದ ನಾವು ಕಷ್ಟಪಟ್ಟು ಅದನ್ನು ದೊಡ್ಡದು ಮಾಡಿರ್ತೀವಿ, ಅಷ್ಟು ನಿಗಾ ನೋಡ್ಕೊಂಡಿರ್ತೀವಿ. ಇವು ದೊಡ್ಡವಾದ್ಮೇಲೆ ಅವ್ರ ಮನೆ ಬಾಕ್ಲಿ ಇವ್ರ ಮನೆ ಬಾಕ್ಲಿಗೆ ಹೋಗಿ ಅವರು ಹೊಟ್ಟೆ ಊರಿಂದ ಏನಾದ್ರು ಮಾಡೋ ಚಾನ್ಸಸ್ ಇರುತ್ತೆ. ನಮ್ಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದರೆ ಅಷ್ಟು ಹೊಟ್ಟೆ ಉರಿಯುತ್ತೆ. ಫ್ರೆಂಡ್ಸ್, ಬಿಸಿಲು ಅಂತೂ ಸಖತ್ತು ಹೊಡಿತಾ ಇದೆ. ಇಲ್ಲಿ ತೆಂಗಿ ಸಸಿ ಇರ್ತಾವೆ, ಕುತ್ಕೊತೀನಿ ಅತ್ಲಾಗೆ. ಸಖತ್ತು ಬಿಸಿಲು, ಅಷ್ಟು ಬಿಸಿಲು ಹೊಡಿತೈತೆ. ಕಣ್ಣು ಬಿಡೋಕ್ಕಲ್ಲ ನನಗಂತೂ. ಈ ಬಿಸಿಲಿಗೆ ಕಣ್ಣು ಬಿಟ್ರೇ ಅರ್ಧಲ್ಲೇ ನೋವು ಸ್ಟಾರ್ಟ್ ಆಗುತ್ತೆ. ಇವ್ರನ್ನ ಇನ್ನೊಂದು ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಹೋಗಿ ಮನೆ ಹತ್ರ ಕಟ್ಟಾಕಬೇಕು. ಸ್ವಲ್ಪ ಕಾಯಿ ಮಟ್ಟ ಒಣಗಾಕಬೇಕು. ಇವತ್ತು ಶನಿವಾರ, ನೆನ್ನೆನೇ ಎಲ್ಲ ಪೂಜಾತಿ ಮಾಡಿದ್ದು. ಇವತ್ತು ಇನ್ನೊಂದು ಸಲ ನೆಲಸಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು.